ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಕಂಪನಿ ನಿನ್ನೆ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುವಂತ ಇಂಟ್ರೆಸ್ಟ್ ಇದ್ರೆ ಅಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಇದು ಬಿಗಿನರ್ಸ್ಗೆ ಅಂತ ಡಿಸೈನ್ ಮಾಡಿರುವಂತದ್ದು. ಕಲಿಯುವ ಆಸಕ್ತಿ ಇರೋರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. ಮಾರ್ಕೆಟ್ ಬಗ್ಗೆ ಕಲಿಯುವ ಆಸಕ್ತಿ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ವಿ. ನಿಮ್ಗೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ನನ್ನ ಕಡೆಯಿಂದ ತಿಳಿಸ್ತೇನೆ. ಯಾವುದೇ ಒಂದು ಭಾಷೆ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಆ ಭಾಷೆಯನ್ನ ನಾವು ಬಳಸಬೇಕು. ಆ ಭಾಷೆಯನ್ನ ನಾವು ಬಳಸ್ದಾಗ್ಲೇ ಆ ಭಾಷೆ ಬೆಳೆಯೋದು ಮತ್ತೆ ಉಳಿಯೋದು. ಹಾಗಾಗಿ ಭಾಷೆಯನ್ನ ಉಳಿಸಿ ಅನ್ನೋದಕ್ಕಿಂತ ಭಾಷೆಯನ್ನ ಬಳಸಿ. ಆಗ ಆ ಭಾಷೆಗೆ ಖಂಡಿತ ಅಂತ್ಯ ಇರೋದಿಲ್ಲ. ಅನಂತ ಕಾಲದವರೆಗೂ ಕೂಡ ಆ ಭಾಷೆ ಅಸ್ತಿತ್ವದಲ್ಲಿರುತ್ತೆ. ಭಾಷೆಯನ್ನ ಬಳಸಿದ್ರೆ ಅದು ಬೆಳೆಯುತ್ತೆ ಮತ್ತೆ ಉಳಿಯುತ್ತೆ, ಎರಡೂ ಆಗುತ್ತೆ. ಭಾಷೆಯನ್ನ ಬಳಸಿ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ರಿಗೂ. ಮುಂದುವರಿಯೋಣ ಈ ವಿಡಿಯೋದ ಕಡೆ. ಗೆಳೆಯರೆ, ಆ ಕಂಪನಿ ಯಾವುದು ಅಂತ ನೋಡಿದ್ರೆ ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಲಿಮಿಟೆಡ್. ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ. ಕಂಪನಿ ಇವತ್ತು ರಿಸಲ್ಟ್ ನ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳಕ್ಕೆ ಹೊರಟಿದೆ. ಸ್ಟಾಕ್ ವಾಚ್ ಮಾಡಿ ಅಂತ. ಫೈನಲಿ ನಿನ್ನೆ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಈ ಅನೌನ್ಸ್ಮೆಂಟ್. ಹಾಗಾಗಿ ರಿಯಾಕ್ಷನ್ ಕೂಡ ಈಗಾಗಲೇ ಸ್ಟಾಕ್ ಅಲ್ಲಿ ಬಂದಿದೆ. ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಕಂಪನಿ ಏನೆಲ್ಲ ಡಿಸಿಷನ್ ತಗೊಂಡಿದೆ ಅಂತ ನೋಡೋಣ. ಮೊದಲಿಗೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ನಂತರ ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು. ಸೆಕೆಂಡ್ ಇಂಟಿರಿಮ್ ಡಿವಿಡೆಂಡ್ ₹7 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅದಕ್ಕೆ ನವೆಂಬರ್ 7, 2025 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಂದ್ರೆ ನವೆಂಬರ್ 7ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ₹7 ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ. ಇನ್ನು ಬೋನಸ್ ಇಶ್ಯೂಯನ್ಸ್ ಆಫ್ ಬೋನಸ್ ಇಕ್ವಿಟಿ ಶೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ 1:1. ಅಂದ್ರೆ 1 fully paid up equity share of face value of ₹10 each for every 1 fully paid up equity share of face value of ₹10. ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನ ಮಾಡಿದೆ. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ. ಹಾಗೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಂಡ ಮೇಲೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡುತ್ತೆ. ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ. 10 ಶೇರ್ ಇದ್ರೆ 20 ಆಗುತ್ತೆ, 100 ಇದ್ರೆ 200 ಆಗುತ್ತೆ, 1000 ಇದ್ರೆ 2000 ಶೇರುಗಳಾಗುತ್ತೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ, ಎಸ್ಪೆಷಲಿ ಬೋನಸ್ ಸ್ಪ್ಲಿಟ್ ಬಗ್ಗೆ ಕವರ್ ಮಾಡತಕ್ಕಂತ ಸಂದರ್ಭದಲ್ಲಿ ಎಲ್ಲ ಹೇಳ್ತಾ ಇರ್ತೀನಿ. ಸ್ಟಾಕ್ ಪ್ರೈಸ್ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಬೋನಸ್ ಅಂದ ತಕ್ಷಣ ಎಸ್ಪೆಷಲಿ ಬಿಗಿನರ್ಸ್ ತಪ್ಪು ತಿಳ್ಕೊಳ್ತಾರೆ. ಶೇರ್ ಪ್ರೈಸ್ ಅಷ್ಟೇ ಇರುತ್ತೆ, ಶೇರ್ಗಳು ಡಬಲ್ ಆಗುತ್ತೆ ಅಂತ. ನೋ, ಹಂಗಾಗೋದಿಲ್ಲ. ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ನಿಮ್ಗೆ ಲಾಭ ಏನಿರೋದಿಲ್ಲ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಾಂಪೌಂಡಿಂಗ್ ಏನಿರುತ್ತೆ ಅದರ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ ಓವರ್ ದ ಲಾಂಗ್ ಟರ್ಮ್. ನೀವು ವಿಪ್ರೋದು ಒಂದು ಕೇಸ್ ಸ್ಟಡಿ ಕೇಳಿರಬಹುದು. ಬರೀ 1,000 ಕೋಟಿ ಆಗಿದ್ದು 1973ರಲ್ಲಿ ಇನ್ವೆಸ್ಟ್ ಮಾಡಿದಂತ ₹10,000 2012ರಲ್ಲಿ ನಿಯರ್ಲಿ 1,000 ಕೋಟಿಯನ್ನ ತಲುಪಿದೆ. ಯಾಕೆಂತಂದ್ರೆ ಬೋನಸ್ ಸ್ಪ್ಲಿಟ್ ಇವೆಲ್ಲ ಆಗಿದ್ರಿಂದಾನೇ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗಿರೋದು. 40 ವರ್ಷದಲ್ಲಿ. ಹಾಗಾಗಿ ಇದರ ಲಾಭ ಏನಿದ್ರು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ. 5 ವರ್ಷ, 10 ವರ್ಷ, 15 ವರ್ಷ ಕಾಯ್ತೀವಲ್ಲ, ಆಗ ಅದರ ಲಾಭ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ನಿಯರ್ ಟರ್ಮ್ ಅಲ್ಲಿ ಅಂತ ಏನು ಡಿಫರೆನ್ಸ್ ಕಾಣದೇ ಇರಬಹುದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದರ ಡಿಫರೆನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಬೇಡಿ ಅಂತಾನು ಕೂಡ ಹೇಳ್ತೀನಿ ನಾನು. ಬೋನಸ್ ಕೊಡೋದು, ಸ್ಟಾಕ್ ಸ್ಪ್ಲಿಟ್ ಮಾಡೋದು, ಡಿವಿಡೆಂಡ್ ಕೊಡೋದು ಇವೆಲ್ಲವೂ ಕೂಡ ಅಡಿಷನಲ್ ಗೇನ್ಸ್. ನಮ್ಗೆ ನಮ್ಮ ಮೇನ್ ಕೋರ್ಸ್ ಏನು? ಕ್ಯಾಪಿಟಲ್ ಗೇನ್. ನಾವು ಈ ಕಂಪನಿಯಲ್ಲಿ 1 ಲಕ್ಷ ಹೂಡಿಕೆ ಮಾಡಿದೀವಿ ಅಂದ್ರೆ ಆ 1 ಲಕ್ಷ 1.5 ಲಕ್ಷ ಆಗ್ಬೇಕು, 2 ಲಕ್ಷ ಆಗ್ಬೇಕು, 3 ಲಕ್ಷ ಆಗ್ಬೇಕು. ಇದು ಕ್ಯಾಪಿಟಲ್ ಗೇನ್. ಅದ್ರ ಮಧ್ಯೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಸಿಗ್ತಾ ಎಂಜಾಯ್ ಮಾಡಬೇಕು. ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಕ್ಸಾಂಪಲ್ ಯಾವಾಗ್ಲೂ ಕೊಡ್ತಾ ಇರ್ತೀನಲ್ಲ, ಊಟದ ಜೊತೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ರೆ ಏನಂತೆ, ಊಟ ಇನ್ನೂ ರುಚಿಯಾಗಿರುತ್ತೆ. ಇದು ಅಷ್ಟೇ, ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ. ಊಟ ಬಂದು ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಜೊತೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಸಿಕ್ಕಾಗ ಅದು ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಬೆಳವಣಿಗೆ ಕೂಡ. ಆ ರೀತಿಯಾಗಿ ನೋಡ್ಬೇಕು. ಬರೀ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ನಾವು ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಆನಂತರ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೋ ಗೊತ್ತಿರೋದಿಲ್ಲ. ಈ ಕಂಪನಿಯನ್ನ ಸ್ಟಡಿ ಮಾಡಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಓವರ್ ಆಲ್ ಆ ಕಂಪನಿಯ ಬಗ್ಗೆ? ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ಫ್ಯೂಚರ್ ಅಲ್ಲಿ ಬೆಳವಣಿಗೆ ಆಗುವಂತ ಲಕ್ಷಣ ಇದೆಯಾ, ಎಲ್ಲವನ್ನ ತಿಳ್ಕೊಂಡ ನಂತರ ಡಿಸಿಷನ್ ತಗೊಂಡ್ರೆ ಅದು ನಮ್ಗೆ ಲಾಭವನ್ನ ಹೆಚ್ಚು ಮಾಡುತ್ತೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಇನ್ನು ಬೇರೆ ಕೆಲವು ಡಿಸಿಷನ್ ಗಳನ್ನು ಕೂಡ ತಗೊಂಡಿದೆ.
ಇನ್ನು ನಾವು ಡೈರೆಕ್ಟ್ ರಿಸಲ್ಟ್ ಹೋಗ್ಬಿಡೋಣ. ಕನ್ಸಾಲಿಡೇಟೆಡ್ ರಿಸಲ್ಟ್ ಇರುವಂತ ಪೇಜ್ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನೋಡಬಹುದು. ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತ ಫೈಲ್ ನ ಕ್ಲಾರಿಟಿನೇ ಈ ರೀತಿ ಇದೆ ನೋಡಬಹುದು. ಇದು ಇಯರ್ ಆನ್ ಇಯರ್, ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಈ ಕ್ವಾರ್ಟರ್ದು. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ 6821 ಮಿಲಿಯನ್ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 6979 ಮಿಲಿಯನ್, ಈಗ 7554 ಮಿಲಿಯನ್ ಇದೆ. ಇನ್ಕಮ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಇಂಪ್ರೂವ್ ಆಗಿದೆ. ಏನೋ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 4990 ಮಿಲಿಯನ್ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 5166 ಮಿಲಿಯನ್, ಈಗ 5518 ಮಿಲಿಯನ್ ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್. ಹಿಂದಿನ ವರ್ಷ ನೋಡಬಹುದು 1831 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1811 ಮಿಲಿಯನ್, ಈಗ 2036 ಮಿಲಿಯನ್ ಆಗಿದೆ. ಅಂದ್ರೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು ಪಿಬಿಟಿ ಅಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ನೋಡೋದಾದ್ರೆ ನೋಡಬಹುದು 1306 ಮಿಲಿಯನ್ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1349, ಈಗ 1522 ಮಿಲಿಯನ್ ಆಗಿದೆ. ಇಲ್ಲೂ ಕೂಡ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಇಂಪ್ರೂವ್ ಆಗಿದೆ. ರಿಸಲ್ಟ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇನ್ನು EPS ಅಲ್ಲಿ ಒಂದ್ಸಲ ಚೆಕ್ ಮಾಡೋದಾದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು. 15.52, 15.88, 18.05. ನೆಟ್ ಪ್ರಾಫಿಟ್ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ಚೇಂಜ್ ಆಗುತ್ತೆ. ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಇದನ್ನ ಡಿರೈವ್ ಮಾಡೋದ್ರಿಂದ EPS ಕೂಡ ಇಂಪ್ರೂವ್ ಆಗಿದೆ ಇಯರ್ಲಿ, ಕ್ವಾರ್ಟರ್ಲಿ. ಏನು ಕಂಪನಿಯ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ನೋಡಬಹುದು 1949ರಲ್ಲಿ ಸ್ಟಾರ್ಟ್ ಆಗಿರುವಂತಹ ಕಂಪನಿ ಇದು. ಫೌಂಡೆಡ್ ಬೈ ಡಾಕ್ಟರ್ ಮೇಜರ್ SK ಲಾಲ್. ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಮೈಲ್ ಸ್ಟೋನ್ಸ್ ಅನ್ನ ಕಂಪನಿ ಅಚೀವ್ ಮಾಡ್ಕೊಂಡು ಬಂದಿದೆ. ಇನ್ನು ಕ್ಲಿನಿಕಲ್ ಲ್ಯಾಬೊರೇಟರೀಸ್ ನೋಡಬಹುದು 290 ಪ್ಲಸ್ ಇದೆ. ನಂಬರ್ ಆಫ್ PSCs 6600 ಪ್ಲಸ್ ಇದೆ. ನಂಬರ್ ಆಫ್ PUPs 12300 ಪ್ಲಸ್ ಇದೆ. 23ಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ. 700 ಪ್ಲಸ್ ಟೆಸ್ಟ್ ಪರ್ ಡೇ ಕಂಡಕ್ಟ್ ಮಾಡ್ತಾ ಇದೆ ಕಂಪನಿ. ಏನೋ 150 ಪ್ಲಸ್ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ಹಾಸ್ಪಿಟಲ್ಸ್ ಅಂಡ್ ಲ್ಯಾಬ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 150ಕ್ಕಿಂತ ಜಾಸ್ತಿ ಪಾರ್ಟ್ನರ್ಶಿಪ್ ಅನ್ನ ಕಂಪನಿ ಹೊಂದಿದೆ. ಇನ್ನು ಲಾಜಿಸ್ಟಿಕ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಿದೆ ಕಂಪನಿ ನೋಡಬಹುದು. 290 ಪ್ಲಸ್ ಸ್ಯಾಟಲೈಟ್ ಲ್ಯಾಬ್ಸ್ ಅನ್ನ ಆಪರೇಟ್ ಮಾಡ್ತಿದೆ. ಇನ್ನು 1800 ಪ್ಲಸ್ ಸ್ಟಾಫ್ ಇದ್ದಾರೆ. ಹಾಗೆ 300 ಪ್ಲಸ್ ಡಾಕ್ಟರ್ಸ್, 36 ಪ್ಲಸ್ NABL ಲ್ಯಾಬ್ಸ್ ಅನ್ನ ಹೊಂದಿದೆ ಕಂಪನಿ. ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೋಡಬಹುದು ವಂದನಾ ಲಾಲ್. ರಾಹುಲ್ ಶರ್ಮಾ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಕಂಪನಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಡಾಕ್ಟರ್ ಅರವಿಂದ್ ಲಾಲ್ ಅವರಿದ್ದಾರೆ. ಒಟ್ಟಿನಲ್ಲಿ ದ ಬಿಸ್ನೆಸ್ ಆಫ್ ಡಯಾಗ್ನೋಸ್ಟಿಕ್ ಅಂಡ್ ರಿಲೇಟೆಡ್ ಹೆಲ್ತ್ ಕೇರ್ ಟೆಸ್ಟ್ ಅಂಡ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು. ಹೆಸರಲ್ಲೇ ಇದೆ ಲ್ಯಾಬ್ಸ್ ಅಂತ. ಲ್ಯಾಬೊರೇಟರಿ ಹಾಗೂ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಇನ್ನು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಎಸ್ಪೆಷಲಿ 2020 ಇಂದ ಮುಂದಕ್ಕೆ ನೋಡೋಣ. 5ರಿಂದ 6 ವರ್ಷ ನೋಡಬಹುದು. ಸೇಲ್ಸ್ ಅಲ್ಲಿ 1300 ಶುರುವಾಗಿ 1500, 2000, 2200, 2400, ಈಗ 2600ಕ್ಕೆ ಬಂದಿದೆ. TTM ಅಲ್ಲಿ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಒಳ್ಳೆ ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡ್ತಿದೆ ನೋಡಬಹುದು. ಮೋರ್ ದನ್ 20 ಇದೆ ಅಥವಾ ನಿಯರ್ಲಿ 30% ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡ್ತಿದೆ ಕಂಪನಿ. ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ 228ರಿಂದ 296, 350, 241, 362, 492, ಈಗ 540 ಇದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. EPS ನೋಡಬಹುದು. ಇದು ಇಯರ್ಲಿ EPS. ಕ್ವಾರ್ಟರ್ಲಿ ನಾವು ಆಗ್ಲೇ ನೋಡಿದ್ದು. ಇಯರ್ಲಿ EPS ಚೆನ್ನಾಗಿ ಗ್ರೋ ಆಗಿದೆ. ರಿಟರ್ನ್ ಆನ್ ಇಕ್ವಿಟಿ ಮೋರ್ ದನ್ 20 ಇದೆ. CAGR ಅಂತ ಗ್ರೇಟ್ CAGR ಏನೆಲ್ಲ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲಿ ಕೂಡ ಡಿಸೆಂಟ್ ನಂಬರ್ಸ್ ಇದೆ. 3 years ಅಲ್ಲಿ ಅಂತ ಗ್ರೇಟ್ ನಂಬರ್ಸ್ ಇಲ್ಲ, ಬಟ್ TTM ಅಲ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು. ಇನ್ನು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಇಕ್ವಿಟಿ ಕ್ಯಾಪಿಟಲ್ 84 ಕೋಟಿ ಇದೆ. ರಿಸರ್ವ್ಸ್ 2089 ಕೋಟಿ ಇದೆ. ಸಾಲ ಏನಂತ ದೊಡ್ಡ ಮಟ್ಟದಲ್ಲಿ ಇಲ್ಲ, ಬರೀ 157 ಇದೆ. ಮುಂಚೆ ಸಾಲ ಇತ್ತು, ಅದನ್ನ ಗ್ರಾಜುಯಲ್ ಆಗಿ ಕಮ್ಮಿ ಮಾಡ್ಕೊಂಡಿದೆ ಕಂಪನಿ. ಬ್ಯಾಲೆನ್ಸ್ ಶೀಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಏನು ಕ್ಯಾಶ್ ಫ್ಲೋಗೆ ಬಂದ್ರೆ ಕ್ಯಾಶ್ ಫ್ಲೋ ಯಾವ ರೀತಿ ಇದೆ ಅಂತ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ. ಜೊತೆಗೆ ನೋಡಬಹುದು ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಇದೆ. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ನಲ್ಲಿ. ಇನ್ನು ಇನ್ವೆಸ್ಟಿಂಗ್ ನೆಗೆಟಿವ್ ಇದೆ, ಫೈನಾನ್ಸಿಂಗ್ ಕೂಡ ನೆಗೆಟಿವ್ ಇದೆ. ನೆಟ್ ಕ್ಯಾಶ್ ಫ್ಲೋ 68 ಕೋಟಿ ನೆಗೆಟಿವ್ ಇದೆ ಪ್ರೀವಿಯಸ್ ಇಯರ್. ಅಂದ್ರೆ ಕಂಪನಿ ಇನ್ವೆಸ್ಟಿಂಗ್ ಮಾಡಿದೆ, ಫೈನಾನ್ಸಿಂಗ್ ಅನ್ನು ಕೂಡ ಮಾಡಿದೆ. ನೋಡೋಣ ಏನಿದೆ ಅಂತ. ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ 83 crores ಪೇ ಮಾಡಿದೆ. ಡಿವಿಡೆಂಡ್ಸ್ 207 ಕೋಟಿಯನ್ನ ಪೇ ಮಾಡಿದೆ ಕಂಪನಿ. ಏನೋ ಇಂಟ್ರೆಸ್ಟ್ 22 ಕೋಟಿಯನ್ನ ಪೇ ಮಾಡಿದೆ. ಹೀಗಾಗಿ ಫೈನಾನ್ಸಿಂಗ್ ಆಕ್ಟಿವಿಟಿ ನೆಗೆಟಿವ್ ಇದೆ ಅಷ್ಟೇ. ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬಂದ್ರೆ ಫಿಕ್ಸ್ಡ್ ಅಸೆಟ್ಸ್ 54 ಕೋಟಿ ಪರ್ಚೇಸ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಪರ್ಚೇಸ್ 592 ಕೋಟಿ ಮಾಡಿದೆ. ಇನ್ವೆಸ್ಟ್ಮೆಂಟ್ ಸೋಲ್ಡ್ 400 ಕೋಟಿ ಇದೆ. ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ಕಂಪನಿ ಈ ವರ್ಷದಲ್ಲಿ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಆಸ್ ಆಫ್ ನೌ 53.21% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 21.86% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪ್ರೀವಿಯಸ್ ಕ್ವಾರ್ಟರ್ ಹೋಲಿಸಿದ್ರೆ ಸ್ಲೈಟ್ಲಿ ಇನ್ಕ್ರೀಸ್ ಮಾಡಿದ್ದಾರೆ.
ಡಿಎಸ್ 18.2% ಹೋಲ್ಡಿಂಗ್ ಇಟ್ಟಿದ್ದಾರೆ. ಇವರು ಕೂಡ ಅಷ್ಟೇ ಪ್ರೀವಿಯಸ್ ಕ್ವಾರ್ಟರ್ ಗಳಿಗೆ ಹೋಲಿಸಿದ್ರೆ ಜಾಸ್ತಿ ಮಾಡಿದ್ದಾರೆ. ಗವರ್ನಮೆಂಟ್ ಕೂಡ 0.27% ಹೋಲ್ಡಿಂಗ್ ಇಟ್ಟಿದೆ. ಪಬ್ಲಿಕ್ 6.07% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಇನ್ಸ್ಟಿಟ್ಯೂಷನಲ್ ಪ್ರೆಸೆನ್ಸ್ ಚೆನ್ನಾಗಿದೆ. ನಿಯರ್ಲಿ 40% ಹೋಲ್ಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಹತ್ರನೇ ಇದೆ ಅಂತ ಹೇಳ್ಬೋದು. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ಕಂಪನಿ ಹೊಂದಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಸ್ಟಡಿ ಮಾಡಬಹುದು. ನಾನು ಅವಾಗಲೇ ಹೇಳಿದಾಗೆ ಬೋನಸ್ ಕಾರಣಕ್ಕಲ್ಲ, ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲೇನಾದ್ರೂ ನಿಮ್ಗೆ ಗ್ರೋತ್ ಅಪಾರ್ಚುನಿಟಿ ಇದೆ ಅನ್ಸುತ್ತಾ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ. ಸರಿ ಗೆಳೆಯರೆ, ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಎರಡನ್ನು ಫಾಲೋ ಮಾಡೋ ಮೂಲಕ ಜಾಯ್ನ್ ಆಗಿ. ಅದರ ಲಿಂಕ್ ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.